ನೋಡಿ, ಈಗ ಚರ್ಚೆಯ ಕೇಂದ್ರ ಬಿಂದು ಆಗಿರುವಂತಹ ಶ್ರೀರಾಮುಲು ಅವರು ಮುಂದಿನ 8 ವರ್ಷಗಳ ಪೊಲಿಟಿಕಲ್ ರೋಡ್ ಮ್ಯಾಪ್ ನ ರೆಡಿ ಮಾಡ್ಕೊಂಡಿದ್ದಾರೆ. ಇವತ್ತೇನೋ ಆಗ್ತಾರೆ, ಅದ್ಯಾವುದೋ ಒಂದು ಸ್ಥಾನಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ದಾರೆ, ಅದಷ್ಟೇ ಅಲ್ಲ ವಿಷಯ. ನಾನು ನಿಮಗೆ ಮುಂದಿನ 8 ವರ್ಷಗಳ ಅವರ ರೋಡ್ ಮ್ಯಾಪ್ ಹೇಗಿದೆ, ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ, ಕಂಪ್ಲೀಟ್ ಪ್ಲಾನ್ ರೆಡಿ ಆಗಿದೆ. ನೋಡಿ, ಶ್ರೀರಾಮುಲು ಅವರ ಹೆಸರು ರಾಜ್ಯಾಧ್ಯಕ್ಷ ಸ್ಥಾನಕ್ಕೂ ಕೇಳಬಂತು. ಈಗ ರಾಜ್ಯಸಭೆಯ ಚರ್ಚೆ ನಡೀತಾ ಇದೆ. ಅದೇನು ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಅವರ ಭವಿಷ್ಯದ ಗುರಿ, ಬಹುಶಃ ಈ ರೋಡ್ ಮ್ಯಾಪ್ ಇದೆಯಲ್ಲ, ಅದನ್ನ ನಾನು ವಿವರಿಸ್ಬಿಟ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಬಹುಶಃ ಬಿಜೆಪಿಯಲ್ಲಿ ಏನಾಗುತ್ತೆ, ಬಿಜೆಪಿಯ ರೋಡ್ ಮ್ಯಾಪ್ ಹೇಗಿದೆ ಅನ್ನೋದನ್ನ ಆಲೋಚನೆ ಮಾಡಿಕೊಂಡೇ ಶ್ರೀರಾಮುಲು ಅವರು ತಮ್ಮ ರೋಡ್ ಮ್ಯಾಪ್ ನ ರೆಡಿ ಮಾಡ್ಕೊಂಡಿದ್ದಾರೆ. ಹಾಗಾದರೆ ಹೇಗಿದೆ ರಾಮುಲು ರೋಡ್ ಮ್ಯಾಪ್? ಎಸ್, ಆ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಶ್ರೀರಾಮುಲು ಈಗ ಸಹಜವಾಗಿ ಚರ್ಚೆಯ ಕೇಂದ್ರ ಬಿಂದು ಆಗಿದ್ದಾರೆ. ಯಾವಾಗ ಬಳ್ಳಾರಿಯ ಸಂಡೂರು ವಿಧಾನಸಭಾ ಕ್ಷೇತ್ರದ ಸೋಲಿನ ಹೊಣೆಯನ್ನ ರಾಮುಲು ತಲೆ ಕಟ್ಟಿದ್ರೋ, ಅದೊಂದು ರೀತಿ ಅವರಿಗೆ ಅಡ್ವಾಂಟೇಜ್ ಆಯಿತು. ಅವರು ಹೀರೋ ಆಗಿ ಹೊರಹೊಮ್ಮಿದ್ರು. ಒಂದು ರೀತಿಯಲ್ಲಿ ಎಲ್ಲರ ಅನುಕಂಪವೂ ಅವರಿಗೆ ಸಿಕ್ತು, ಎಲ್ಲ ನಾಯಕರ ಬೆಂಬಲವೂ ಸಿಕ್ತು. ವಿಜೇಂದ್ರ ವಿರುದ್ಧ ತೊಡೆ ತಟ್ಟಿದ್ರು, ಜನಾರ್ದನ್ ರೆಡ್ಡಿ ವಿರುದ್ಧ ತೊಡೆ ತಟ್ಟಿದ್ರು. ಪರಿಣಾಮ ಈಗ ಅವರು ಒಂದು ರೋಡ್ ಮ್ಯಾಪ್ ನ ರೆಡಿ ಮಾಡ್ಕೊಂಡಿದ್ದಾರೆ. ರಾಜಕೀಯದ ರೋಡ್ ಮ್ಯಾಪ್. ಮುಂದಿನ 8 ವರ್ಷಗಳ ರಾಜಕೀಯ ಹಾದಿ ಈಗ ಸ್ಪಷ್ಟವಾಗಿದೆ. ಯಾವ ಮೂಲಕ ಆರಂಭ ಆಗುತ್ತೆ? ಈಗ ಚರ್ಚೆಯ ವಸ್ತು ಆಗಿದೆಯಲ್ಲ, ರಾಜ್ಯಸಭೆ ಸ್ಥಾನ. ರಾಮುಲು ಅವರು ರಾಜ್ಯಸಭೆಗೆ ಹೋಗ್ತಾರೆ ಅನ್ನೋದೀಗ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಹೇಗೆ ನೋಡಿ, ಆಂಧ್ರ ಪ್ರದೇಶದಲ್ಲಿ ವಿಜಯ ಸಾಯಿ ರೆಡ್ಡಿ ಅಂತ ಅವರು YSR ಕಾಂಗ್ರೆಸ್ನಿಂದ ರಾಜ್ಯಸಭೆಗೆ ಚುನಾಯಿತರಾಗಿದ್ದರು. ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಆ ರಾಜ್ಯಸಭೆಯ ಅವಧಿ ಇನ್ನು 4 ವರ್ಷ ಇದೆ. ಸೊ ಆ 4 ವರ್ಷ ಅವಧಿ ಅಂದ್ರೆ ಅದು ಸುದೀರ್ಘವಾದ ಅವಧಿ. ಈಗ ಆಂಧ್ರದಲ್ಲೇ NDA ಮೈತ್ರಿಕೂಟ ಅಧಿಕಾರದಲ್ಲಿದೆ. ಹೀಗಾಗಿ ಸಹಜವಾಗಿ ಬಿಜೆಪಿ ಹೈಕಮಾಂಡ್ ಮನಸ್ಸು ಮಾಡಿದ್ದೆ ಆದ್ರೆ ಯಾರನ್ನ ಬೇಕಾದ್ರೂ ಅಲ್ಲಿಂದ ರಾಜ್ಯಸಭೆಗೆ ಕಳಿಸಬಹುದು. ರಾಮುಲು ಅವರೀಗ ಅರ್ಜಿ ಹಾಕಿದ್ದಾರೆ ರಾಜ್ಯಸಭೆಗೆ. ಆ ವಿಜಯ್ ಸಾಯಿ ರೆಡ್ಡಿ ಅವರ ಸ್ಥಾನಕ್ಕೆ ಆಯ್ಕೆ ಆದ್ರೆ ಮುಂದಿನ 4 ವರ್ಷಗಳ ಕಾಲ ರಾಜ್ಯಸಭೆ ಸದಸ್ಯನಾಗಿರಬಹುದು. ಇದು ಅವರ ಲೆಕ್ಕಾಚಾರ. ಸೊ ಹಾಗೆ ರಾಜ್ಯಸಭೆಗೆ ಆಯ್ಕೆ ಆಗುವ ಮೂಲಕ 4 ವರ್ಷ ಅವರಿಗೆ ಅವಧಿ ಸಿಕ್ತು ಅಂದ್ರೆ 4 ವರ್ಷದ ನಂತರ 2028ರಲ್ಲಿ ವಿಧಾನಸಭೆ ಚುನಾವಣೆ ಬರುತ್ತೆ. ಆಗ ವಿಧಾನಸಭಾ ಚುನಾವಣೆಯ ಮೂಲಕ ರಾಜ್ಯ ರಾಜಕಾರಣದಲ್ಲಿ ಕೇಂದ್ರ ಸ್ಥಾನಕ್ಕೆ ಬರಬೇಕು ಅನ್ನೋದು ಅವರ ಗುರಿ ಇದೆ ಶ್ರೀರಾಮುಲು ಅವರು. ನಾನು ಹೇಳಿದಲ್ಲ, ಮುಂದಿನ 8 ವರ್ಷಗಳ ರೋಡ್ ಮ್ಯಾಪ್. ಅದರಲ್ಲಿ ನಿಮಗೆ 4 ವರ್ಷ ಸಿಕ್ಕೋಯ್ತು. ಏನು, ಮುಂದಿನ 4 ವರ್ಷ ಅವರು ರಾಜ್ಯಸಭೆ ಸದಸ್ಯರಾಗಿರ್ತಾರೆ. ಅದಾದ ನಂತರ MLA ಆಗಿ, ಅದು ಮತ್ತೆ ಬಳ್ಳಾರಿಗೆ ಹೋಗ್ತಾರೋ, ಬಳ್ಳಾರಿ ಗ್ರಾಮಾಂತರಕ್ಕೆ ಹೋಗ್ತಾರೋ, ಮೊಣಕಾಲ್ಮೂರಿಗೆ ಹೋಗ್ತಾರೋ, ಬಾದಾಮಿಗೆ ಹೋಗ್ತಾರೋ, ಎಲ್ಲೋ ಅವ್ರು ಎಲ್ಲ ಕಡೆನೂ ಒಂದ್ ಕೈ ನೋಡ್ಬಿಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ನಿಂತು ವಾಪಸ್ ವಿಧಾನಸಭೆಗೆ ಬರಬೇಕು ಅನ್ನೋದು ಅವರ ಗುರಿ. ವಿಧಾನಸಭೆಗೆ ಬಂದ ನಂತರ ಅವರೇನೋ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡಿಲ್ಲ. ಅವರ ಗುರಿ ಏನಿದೆ, ಅದಾದ ನಂತರ 2028ರ ನಂತರ 3 ವರ್ಷಗಳ ಕಾಲ ಅವರು ಸಚಿವರಾಗಿ ಕೆಲಸ ಮಾಡಬೇಕು. ಇಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು, ಶಾಸಕನಾಗಿದ್ದು ಸಚಿವನಾಗಿ ಕೆಲಸ ಮಾಡಬೇಕು, ಸಾಧ್ಯ ಆದ್ರೆ ಉಪಮುಖ್ಯಮಂತ್ರಿ ಆಗಬೇಕು. ಇದು ಅವರ ಗುರಿ ಇದೆ, ಅವರ ರೋಡ್ ಮ್ಯಾಪ್. ಸ್ವತಃ ಶ್ರೀರಾಮುಲು ಅವರು ಮಾಡ್ಕೊಂಡಿರುವಂತಹ ರೋಡ್ ಮ್ಯಾಪ್ ಇದು. ಸೊ ಮುಂದಿನ 3 ವರ್ಷಗಳ ಕಾಲ 2028ರಿಂದ 31ರವರೆಗೂ ಅವರು ಸಚಿವನಾಗಿ, ಸಾಧ್ಯವಾದ್ರೆ ಉಪಮುಖ್ಯಮಂತ್ರಿ ಆಗಿ ಕೆಲಸ ಮಾಡಬೇಕು ಅನ್ನುವಂಥ ಗುರಿಯನ್ನು ಇಟ್ಕೊಂಡಿದ್ದಾರೆ. ಅವರೇನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಧಾವಂತದಿಲ್ಲ. ಆದರೆ ಅದಾದ ನಂತರ ಮುಂದಿನ 8 ವರ್ಷಗಳಲ್ಲಿ ನಾನು ಸಂಘಟನೆಯನ್ನ ಅರ್ಥ ಮಾಡ್ಕೋಬೇಕು. ಆ ಮೂಲಕ 2031ರ ನಂತರ 2033ರ ಚುನಾವಣೆಯ ಹೊತ್ತಿಗೆ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗಬೇಕು. ಇದು ಅವರ ಗುರಿ. ಮುಖ್ಯಮಂತ್ರಿ ಆಗುವ ಗುರಿ ಇಲ್ಲ ಅಂತ ಅಲ್ಲ ಅವರಿಗೆ. ಅಲ್ಲಿಗೆ 2031ರ ಹೊತ್ತಿಗೆ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಏನ್ ಮಾಡಬೇಕು? ರಾಜ್ಯಾಧ್ಯಕ್ಷನಾಗಬೇಕು. ಅದು ಉಪಮುಖ್ಯಮಂತ್ರಿ ಆಗಿದ್ದೇ ನಾನು ಮುಂದೆ ಮುಖ್ಯಮಂತ್ರಿ ಆಗುವ ನಿಟ್ಟಿನಲ್ಲಿ ಆಗ ಹಾದಿಯನ್ನ ರೂಪಿಸ್ಕೊಳ್ಬೇಕು. ಇಷ್ಟು ಗುರಿಯನ್ನ ಇಟ್ಕೊಂಡು ಈಗ ಹೊರಟಿದ್ದಾರೆ. ಅದರ ಮೊದಲ ಹೆಜ್ಜೆ ರಾಜ್ಯಸಭಾ ಸದಸ್ಯತ್ವ. ಸೊ ಆಂಧ್ರ ಪ್ರದೇಶದಿಂದ ರಾಜ್ಯಸಭಾ ಸದಸ್ಯರಾಗಲಿಕ್ಕೆ ರಾಮುಲು ರೆಡಿ ಆಗಿದ್ದಾರೆ. ಬಹುತೇಕ ಹೈಕಮಾಂಡ್ ಕೂಡ ಅದಕ್ಕೆ ವಿರೋಧ ಮಾಡಲಿಕ್ಕಿಲ್ಲ. ಯಾಕಂದ್ರೆ ST ಪರಿಶಿಷ್ಟ ಪಂಗಡದ ವಾಲ್ಮೀಕಿ ಸಮುದಾಯವನ್ನ ಅವರು ಪ್ರತಿನಿಧಿಸ್ತಾರೆ. ಹೀಗಾಗಿ ಆ ಸಮುದಾಯವನ್ನ ವಿಶ್ವಾಸದಲ್ಲಿ ಇಟ್ಕೊಂಡು ಹೋಗ್ಬೇಕು ಅನ್ನುವ ಹಿನ್ನೆಲೆಯಲ್ಲಿ ಈಗ ಈ ಹೆಜ್ಜೆಯನ್ನ ಇಟ್ಟಿದ್ದಾರೆ. ರಾಮುಲು ಅವರ ರೋಡ್ ಮ್ಯಾಪ್ ಅನ್ನ ನೋಡಿದ್ರೆ ಈಗ ರಾಜ್ಯಸಭಾ ಸದಸ್ಯರಾಗೋದು ದೊಡ್ಡ ವಿಷಯ ಅಲ್ಲ. ಆದ್ರೆ ಮುಂದೆ ಅವರ ಗಮ್ಯ ಏನಿದೆಯಲ್ಲ, ಆ ಗುರಿಯನ್ನ ತಲುಪಬಹುದಾ? ಒಮ್ಮೆ ಶ್ರೀರಾಮುಲು ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಗುರಿಯನ್ನ ಏನಿಟ್ಕೊಂಡಿದ್ದಾರೆ, ಅದು ಸಾಧ್ಯವಾಗಬಹುದಾ? ಎಸ್, ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.